ವೀಕ್ಷಕರೇ, ಪ್ರದೀಪ್ ರಂಗನಾಥನ್ ತಮಿಳು ಚಿತ್ರರಂಗದ ಸದ್ಯದ ಬಿಜಿಯೆಸ್ಟ್ ಡೈರೆಕ್ಟರ್ ಗಳಲ್ಲಿ ಒಬ್ಬರು. ಚೆನ್ನೈ ಬೀದಿಗಳಲ್ಲಿ ನಿಂತು ದೊಡ್ಡ ಕನಸನ್ನ ಕಂಡಿದ್ದ ಹುಡುಗ ಇಂದು ತನ್ನ ಕನಸನ್ನ ಸಾಧಿಸಿದ್ದಾನೆ. ಆದರೆ ಇದರ ಹಿಂದಿನ ಸ್ಟೋರಿಯೇ ರೋಚಕ. ವೀಕ್ಷಕರೇ, ಒಂದು ಬಡ ಕುಟುಂಬದಲ್ಲಿ ಜನಿಸಿದ ಪ್ರದೀಪ್ ರಂಗನಾಥನ್ ಹುಟ್ಟುತ್ತಲೇ ಕಷ್ಟಗಳನ್ನ ನೋಡಿಕೊಂಡು ಬೆಳೆದವರು. ಏಕೆಂದರೆ ಅಪ್ಪ ಅಮ್ಮ ಇಬ್ಬರು ಕೂಡ ದಿನಗೂಲಿ ಕೆಲಸ ಮಾಡುತ್ತಿದ್ದರು. ಇದರಿಂದ ಪ್ರದೀಪ್ ರಂಗನಾಥನ್ ತಾವೇ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ತಮ್ಮ ಶಿಕ್ಷಣದ ವೆಚ್ಚವನ್ನ ತಾವೇ ಭರಿಸುತ್ತಿದ್ದರು. ಇಷ್ಟೊಂದು ಜವಾಬ್ದಾರಿಗಳು, ಕಷ್ಟಗಳು ತನ್ನ ಮೇಲೆ ಇದ್ದರೂ ಈ ಹುಡುಗನಿಗೆ ಚಿತ್ರರಂಗದಲ್ಲಿ ಡೈರೆಕ್ಟರ್ ಆಗಬೇಕೆಂಬ ಮಹದಾಸೆ. ಇದರಿಂದ ತನ್ನ ಇಂಜಿನಿಯರ್ ಪದವಿ ಮುಗಿದ ಮೇಲೆ ವಾಟ್ಸ್ಆಪ್ ಕಾದಲ್, ಕಾಲೇಜ್ ಡೈರೀಸ್ ಅಂತ ಶಾರ್ಟ್ ಫಿಲ್ಮ್ ಗಳನ್ನ ಸೃಷ್ಟಿಸಿ ಯೂಟ್ಯೂಬ್ ನಲ್ಲಿ ಹಾಕುತ್ತಾರೆ. ವೀಕ್ಷಕರೇ, ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಅನ್ನೋ ಮಾತಿದೆ. ಅದೇ ರೀತಿಯಲ್ಲಿ ಈ ಎರಡು ಶಾರ್ಟ್ ಸಿನಿಮಾಗಳಿಂದ ಕೋಮಾಲಿ ಎಂಬ ಸಿನಿಮಾ 2019ರಲ್ಲಿ ಪ್ರದೀಪ್ಗೆ ಡೈರೆಕ್ಷನ್ ಕ್ಯಾಪ್ ಅನ್ನ ಕೊಡುತ್ತದೆ. ಆದರೆ ಪ್ರದೀಪ್ ರಂಗನಾಥನ್ ಸಿಕ್ಕಂತಹ ಮೊದಲ ಆಪರ್ಚುನಿಟಿಯಲ್ಲಿಯೇ ಮಿಸ್ ಮಾಡೋದೇ ಇಲ್ಲ. ಮೊದಲ ಪ್ರಯತ್ನದಲ್ಲಿ ಸೂಪರ್ ಹಿಟ್ ಸಿನಿಮಾವನ್ನ ತಮಿಳು ಚಿತ್ರರಂಗಕ್ಕೆ ಕೊಡುತ್ತಾರೆ. ಇದಾದ ನಂತರದಲ್ಲಿ ಲವ್ ಟುಡೇ ಎಂಬ ಸಿನಿಮಾದಲ್ಲಿ ನಟನಾಗಿ ಮತ್ತು ಡೈರೆಕ್ಟರ್ ಆಗಿ ಕೆಲಸ ಮಾಡಿದ ಇವರು ಕೇವಲ 15 ಕೋಟಿ ಬಜೆಟ್ ಸಿನಿಮಾವನ್ನ 100 ಕೋಟಿಗಿಂತ ಹೆಚ್ಚು ಗಳಿಸುವಂತೆ ಮಾಡಿ ನಟನೆಯಲ್ಲಿಯೂ ಮತ್ತು ಡೈರೆಕ್ಷನ್ ನಲ್ಲಿಯೂ ಸೈ ಎನಿಸಿಕೊಳ್ಳುತ್ತಾರೆ. ಇದಾದ ನಂತರ ಡ್ರ್ಯಾಗನ್ ಎಂಬ ಸಿನಿಮಾ ಕೂಡ ಕೇವಲ 10 ದಿನದಲ್ಲಿಯೇ 100 ಕೋಟಿಗಿಂತ ಹೆಚ್ಚು ಗಳಿಸುವಂತೆ ಬ್ಲಾಕ್ ಬಸ್ಟರ್ ಸಿನಿಮಾವಾಗುತ್ತದೆ. ವೀಕ್ಷಕರೇ, ಒಂದು ಪುಟ್ಟ ಗಲ್ಲಿಯಲ್ಲಿ ಕಂಡಿದ್ದಂತಹ ಕನಸು ಇಂದು ಪ್ರದೀಪ್ ರಂಗನಾಥ್ ಅವರಿಗೆ ನನಸಾಗಿದೆ. ಅದಕ್ಕೆ ವೀಕ್ಷಕರೇ ಹೇಳೋದು, ಹಿಂದಿನ ಪರಿಸ್ಥಿತಿ ಕೆಟ್ಟದಾಗಿದ್ದರೂ ಮುಂದಿನ ಕನಸು ದೊಡ್ಡದಾಗಿರಬೇಕು ಅಂತ. ಯಾವಾಗ ಎಲ್ಲಿಂದ ಅವಕಾಶಗಳು ನಮ್ಮನ್ನ ಹುಡುಕಿ ಬರುತ್ತವೋ ಗೊತ್ತಿಲ್ಲ. ಅದಕ್ಕೆ ಮೊದಲೇ ನಿರಂತರವಾಗಿ ಪ್ರಯತ್ನ ಮಾಡುತ್ತಿರಬೇಕು. ವೀಕ್ಷಕರೇ, ಪ್ರದೀಪ್ ರಂಗನಾಥನ್ ಅವರ ಬಗ್ಗೆ ನಿಮ್ಗೇನ್ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ರೆ ನಮ್ಮ ಪೇಜ್ ನ ತಪ್ಪದೆ ಫಾಲೋ ಮಾಡಿ.